ರಾಜಧಾನಿಯಲ್ಲಿ ಹೊಸ ಟ್ರಾಫಿಕ್ ರೂಲ್ಸ್ ಜಾರಿಗೆ ಬಂದಿರುವಂಥದ್ದು. ಅಂದರೆ ಬೇಕಾಬಿಟ್ಟಿಯಾಗಿ ವಾಹನ ಸವಾರರು ವಾಹನವನ್ನು ಚಲಾಯಿಸಿದರೆ ಇನ್ಮೇಲೆ ಏನು ವಾಹನವನ್ನು ಸೀಸ್ ಮಾಡುವಂಥದ್ದು. ಅಂದರೆ ಈ ಹಿಂದೆ ಏನು ದಂಡವನ್ನು ಹಾಕ್ತಿದ್ರು, ಅದರ ಬದಲಾಗಿ ಈಗ ಏನು ಟ್ರಾಫಿಕ್ ಪೊಲೀಸ್ನವರು ಈಗ ಹೊಸದಾದಂಥ ನಿಯಮವನ್ನು ತಂದಿರುವಂಥದ್ದು. ಅಂದರೆ ಫುಟ್ಪಾತ್ನಲ್ಲಿ ಏನು ಪಾದಚಾರಿಗಳು ಓಡಾಡುವಂತಹ ಜಾಗದಲ್ಲಿ ಇನ್ನು ವಾಹನ ಚಲಾಯಿಸಿದರೆ, ಅಂದರೆ ಬೈಕು ಅಥವಾ ಆಟೋ ಚಲಾಯಿಸಿದರೆ ಇನ್ನು ಮುಂದಿನ ದಿನಗಳಲ್ಲಿ ಏನು ಗಾಡಿಗಳನ್ನ ಸೀಸ್ ಮಾಡುವಂಥದ್ದು, ಹಾಗೆ DL ಅನ್ನು ಕೂಡ ಏನು ರದ್ದು ಮಾಡುವಂಥದ್ದು, ಪರವಾನಗಿಯನ್ನು ಕೂಡ ರದ್ದು ಮಾಡಲಿಕ್ಕೆ ಈಗ ಟ್ರಾಫಿಕ್ ಪೊಲೀಸರು ಮುಂದಾಗಿರುವಂಥದ್ದು. ಅಂದರೆ ಈ ಹಿಂದೆ ಏನು ಬರೀ ಫೈನ್ ಹಾಕಿ ಮಾತ್ರ ಏನು ಗಾಡಿಗಳನ್ನು ಬಿಡ್ತಾ ಇದ್ರು, ದಂಡವನ್ನು ಹಾಕಿ ಮಾತ್ರ ಗಾಡಿಗಳನ್ನು ಬಿಡ್ತಾ ಇದ್ರು. ಇನ್ನು ಮುಂದಿನ ದಿನಗಳಲ್ಲಿ ಈಗ ಏನು ಕಟ್ಟುನಿಟ್ಟಾದಂತಹ ಒಂದು ನಿಯಮವನ್ನು ಜಾರಿಗೆ ತಂದಿರುವಂಥದ್ದು ಟ್ರಾಫಿಕ್ ಪೊಲೀಸ್. ಈ ಕಳೆದ ದಿನಗಳಿಂದಾಗಿ ರಾಜಧಾನಿಯಲ್ಲಿ ಹೆಚ್ಚು ಅಪಘಾತಗಳಾಗ್ತಿತ್ತು. ಅಂದರೆ ಬೇಕಾಬಿಟ್ಟಿಯಾಗಿ ವಾಹನವನ್ನು ಚಲಾಯಿಸಿ ಏನು ಪಾದಚಾರಿಗಳಿಗಾಗಿರ್ಬೋದು ಅಥವಾ ವಾಹನ ದಟ್ಟಣೆ ಹೆಚ್ಚಾಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಹೆಚ್ಚು ಅಪಘಾತ ಆಗ್ತಿತ್ತು. ಇದನ್ನು ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ಈಗ ರಾಜಧಾನಿಯಲ್ಲಿ ಕಟ್ಟುನಿಟ್ಟಾದಂತಹ ಒಂದು ನಿಯಮವನ್ನು ಜಾರಿಗೆ ತಂದಿರುವಂಥದ್ದು. ಬೇಕಾಬಿಟ್ಟಿಯಾಗಿ ವಾಹನವನ್ನು ಚಲಾಯಿಸಿದರೆ ಚಾಲಕರಿಗೆ ದಂಡ ವಿಧಿಸುವುದಲ್ಲದೆ ಗಾಡಿಯನ್ನು ಕೂಡ ಸೀಸ್ ಮಾಡುವಂಥದ್ದು. ಬೈಕ್ ಮಾತ್ರ ಅಲ್ಲದೆ ಆಟೋ ಆಗಿರ್ಬೋದು ಅಥವಾ ಕಾರುಗಳಿಗೂ ಕೂಡ ಇನ್ನು ಮುಂದೆ ಟಫ್ ಆದಂತಹ ಒಂದು ರೂಲ್ಸ್ ಜಾರಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಟ್ರಾಫಿಕ್ ಪೊಲೀಸರು ಕೂಡ ಕಟ್ಟುನಿಟ್ಟಾದಂತಹ ಒಂದು ನಿಯಮವನ್ನು ಜಾರಿಗೆ ಬಂದಿರುವಂಥದ್ದು. ಈಗಾಗಲೇ ಏನು ಈ ಹಿಂದೆ ರಸ್ತೆಯಲ್ಲಿ ಬರುವಂತಹ ಒಂದು ಪಾದಚಾರಿಗಳಿಗಾಗಿರ್ಬೋದು ಅಥವಾ ಇತರ ವಾಹನಗಳಿಗೆ ಒಂದಷ್ಟು ಸಮಸ್ಯೆಗಳಾಗ್ತಿತ್ತು. ಅಂದರೆ ಪುಂಡರು ಬೈಕ್ನ ವೀಲಿಂಗ್ ಮಾಡುವಂಥದ್ದು ಆಗಿರ್ಬೋದು ಅಥವಾ ಅಡ್ಡದಿಡ್ಡಿಯಾಗಿ ವಾಹನವನ್ನು ಚಲಾಯಿಸೋದಾಗಿರ್ಬೋದು ಅಥವಾ ಮದ್ಯಪಾನವನ್ನು ಸೇವನೆ ಮಾಡಿ ವಾಹನವನ್ನು ಚಲಾಯಿಸ್ತಾ ಇದ್ರು. ಇದರಿಂದಾಗಿ ಒಂದಷ್ಟು ಸಮಸ್ಯೆಗಳಾಗ್ತಿತ್ತು. ಅಂದರೆ ಸಾವು ನೋವುಗಳು ಸಂಭವಿಸ್ತಾ ಇತ್ತು, ಅಪಘಾತಗಳು ಕೂಡ ಆಗ್ತಿತ್ತು. ಇದನ್ನು ತಡೆಯುವಂತಹ ನಿಟ್ಟಿನಲ್ಲಿ ಈಗ ಟ್ರಾಫಿಕ್ ಪೊಲೀಸ್ನವರು ಏನು ಹೊಸದಂತಹ ಒಂದು ರೂಲ್ಸನ್ನು ಮಾಡಿರುವಂಥದ್ದು. ಅಂದರೆ ಮುಂದಿನ ದಿನಗಳಲ್ಲಿ ಗಾಡಿಗಳನ್ನು ದಂಡ ಹಾಕೋದಲ್ಲದೆ, ವಾಹನಗಳಿಗೆ ದಂಡ ಹಾಕೋದಲ್ಲದೆ ಗಾಡಿಗಳನ್ನು ಸೀಸ್ ಮಾಡೋದು ಮತ್ತು ಏನು ಆ ವಾಹನವನ್ನು ಚಲಾಯಿಸಿರುವಂಥ ಚಾಲಕನ ಪರವಾನಗಿಯನ್ನು ಕೂಡ ರದ್ದನ್ನು ಮಾಡಲಿಕ್ಕೆ ಈಗ ಟ್ರಾಫಿಕ್ ಪೊಲೀಸರು ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ TV, ಬೆಂಗಳೂರು.